ದಿನಕ್ಕೆ 24 ಗಂಟೆ ಇದೆ. 7ರಿಂದ 8 ಗಂಟೆಗಳ ಕಾಲ ಮಾಡುವ ನಿದ್ದೆಯನ್ನು ಬಿಟ್ಟು ನಿನ್ನ ಜೊತೆ ನೀನು ಎಷ್ಟು ಗಂಟೆ ಕಳಿತೀಯ? ನಿನ್ನ ಮನಸ್ಸಿನ ಮಾತುಗಳನ್ನು ಕೇಳೋದಕ್ಕೆ ಎಷ್ಟು ಸಮಯ ಮೀಸಲಿಡ್ತೀಯ ಅಂತ ನಾನು ಯಾರಿಗಾದರೂ ಪ್ರಶ್ನೆ ಮಾಡಿದರೆ ಇದೊಂದು ಹುಚ್ಚು ಪ್ರಶ್ನೆ ಅಂತ ನಗಬಹುದೇನೋ, ಇಲ್ಲವೇ ಇದೊಂದು ನಿರೀಕ್ಷೆ ಮಾಡಿರದ ಪ್ರಶ್ನೆ ಎಂದು ಟಕ್ ಎಂದು ಉತ್ತರ ಕೊಡುವಲ್ಲಿ ಎಡವಬಹುದೇನೋ. ನಿನ್ನ ಬದುಕಲ್ಲಿ ಮ್ಯಾಟರ್ ಆಗದ ಜನರಿಗೆಲ್ಲ ಎಷ್ಟೆಷ್ಟೋ ಸಮಯ ಕೊಟ್ಟೆ. ಫ್ರೀ ಇರುವ ಸಮಯವನ್ನು ಕಾಲೇಜ್ ವರ್ಕ್ ಅಥವಾ ಆಫೀಸ್ ಕೆಲಸವನ್ನು ಮಾಡೋದಕ್ಕೆ ಮೀಸಲಿಟ್ಟೆ. ಆದರೆ ಈ ನಡುವೆ ನಿನ್ನ ಇಷ್ಟ ಕಷ್ಟಗಳ ಬಗ್ಗೆ ತಿಳಿದುಕೊಳ್ಳೋಕೆ ನಿನಗೋಸ್ಕರ ನೀನು 1 ಗಂಟೆಯನ್ನೂ ಮೀಸಲಿಡೋಕೆ ಮರೆತು ಹೋದೆ ಅಂದರೆ ಈ ಜಗತ್ತಲ್ಲಿ ಅತಿ ದೊಡ್ಡ ಮೂರ್ಖ ನೀನೇ ಇರಬಹುದು. ಜಗತ್ತಿನ ಮುಂದೆ ತೋರಿಸ್ಕೊಂಡಷ್ಟು ಸಾಚ ನೀನಲ್ಲ ಅಂತ ನಿನ್ನ ಅಂತರಾಳಕ್ಕೆ ಗೊತ್ತಿದೆಯಾ? ನೀನು ಯಾವ ವಿಷಯದಲ್ಲಿ ತೀರಾ ಕಿತ್ತೋದವ ಎಂದು ಯಾವಾಗಲಾದರೂ ಯೋಚನೆ ಮಾಡಿದ್ಯಾ? ಇಂಟರ್ವ್ಯೂಗಳಲ್ಲಿ ಸುಳ್ಳು ಹೇಳಿದ ಸ್ಟ್ರೆಂತ್ಗಳನ್ನು ಬಿಟ್ಟು ನಿನ್ನೊಳಗೆ ನಿಜವಾಗಿಯೂ ಇರುವ ಸ್ಟ್ರೆಂತ್ ಏನು? ನಿನ್ನ ವೀಕ್ನೆಸ್ ಏನು? ನಿನಗೆ ಇಷ್ಟವಾದ ವ್ಯಕ್ತಿ ಯಾರು? ನಿನಗೆ ಇಷ್ಟವಾದ ಫುಡ್ ಯಾವುದು? ಇವಿಷ್ಟು ಪ್ರಶ್ನೆನ ನಿಂಗೆ ನೀನು ಯಾವತ್ತಾದರೂ ಕೇಳ್ಕೊಂಡಿದ್ಯಾ? ಏನೂ ಕಾರಣ ಅಥವಾ ವಿಶೇಷ ಇಲ್ಲದೆ ನಿನಗಿಷ್ಟ ಇರುವ ಐಸ್ ಕ್ರೀಮ್ನ ನಿನ್ನ ದುಡ್ಡಿಂದ ಯಾವಾಗಲಾದರೂ ತಗೊಂಡು ತಿಂದಿದ್ಯಾ? ಬೇರೆ ಯಾರಿಗೋ ಚಾಕ್ಲೇಟ್ ಗಿಫ್ಟ್ ಕೊಡೋದು ಸೈಡ್ಗಿಡು. ನಿನ್ನ ಫೇವ್ರೆಟ್ ಚಾಕ್ಲೇಟ್ ಡೈರಿ ಮಿಲ್ಕ್ ಎಷ್ಟು ಸಲ ನಿನಗೋಸ್ಕರ ತಗೊಂಡಿದ್ಯಾ? ಹೇಳು, ಎಷ್ಟು ಸಲ ನೀನೊಬ್ಬನೇ ಕುತ್ಕೊಂಡತ್ತಿದ್ಯಾ? ನಿನ್ನ ಕಣ್ಣಿಂದ ಹರಿಯುತ್ತಿರುವ ಕಣ್ಣೀರನ್ನು ಯಾವತ್ತಾದರೂ ಲೀಟರಲ್ಲಿ ಲೆಕ್ಕ ಹಾಕಿದ್ಯಾ? ಹೋಗ್ಲಿ ಬಿಡು, ಆ ಕಣ್ಣೀರಿಗೆ ಏನು ಕಾರಣ ಅಂತ ನಿನ್ನ ಮನಸ್ಸನ್ನು ಕೆದುಕಿ ತಿಳ್ಕೊಳ್ಳೋ ಪ್ರಯತ್ನನಾದರೂ ಮಾಡಿದ್ಯಾ? ನಿನ್ನ ತಪ್ಪು ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಯಾವತ್ತಾದರೂ ನಿನ್ನ ತಪ್ಪನ್ನು ಹೇಗೆಲ್ಲ ತಿದ್ಕೋಬಹುದು ಅಂತ ನಿನ್ನ ಮನಸ್ಸಿಗೆ ಅರ್ಥ ಆಗೋ ಥರ ಹೇಳಿದ್ಯಾ? ನಿನ್ನ ಫ್ರೀ ಟೈಮಲ್ಲಿ ನಿಂಗೆ ಊರೆಲ್ಲ ಸುತ್ತಾಡೋದಿಷ್ಟ ಅಂತ ನಿನ್ನ ಮನಸ್ಸಿಗೂ ಗೊತ್ತು. ಆದರೆ ಪ್ರತಿ ಸಲನೂ ತಿರ್ಗಾಡೋಕ್ಕೆ ಜೊತೆ ಯಾರೂ ಇಲ್ಲ ಅಂತ 4 ಗೋಡೆಯ ನಡುವೆ ಬೋರಿಂಗ್ ಲೈಫ್ ಕಳೀತಾ ಇರ್ತೀಯ ಬಿಟ್ಟರೆ ಯಾವತ್ತಾದರೂ ನಿಂಗೆ ಇಷ್ಟ ಆಗಿರುವ ಜಾಗನ ಸುತ್ತೋಕೆ ಒಬ್ಬನೇ ಹೋಗುವ ಗಟ್ಟಿ ಧೈರ್ಯ ಮಾಡಿದ್ಯಾ? ಬರ್ತಾ ಇರೋ ಎಕ್ಸಾಮ್ಗೆ ಇವತ್ತು ಓದೋಕೆ ಯಾಕೋ ಮನಸ್ಸಿಲ್ಲ. ಸರಿ, ಹಾಗಾದರೆ ನಾಳೆ ಓದಿದ್ರಾಯ್ತು. ನಾಳೆನೂ ಓದೋಕೆ ಇಷ್ಟ ಇಲ್ಲ? ಸರಿ, ಹಾಗಾದರೆ ನಿನ್ನ ಮನಸ್ಸಿಗೆ ಇಷ್ಟ ಇಲ್ಲ ಅಂದರೆ ಓದಲೇಬೇಡ. ಅದು ಬಿಟ್ಟು ಅವ್ರು ಓದ್ತಾ ಇದ್ದಾರೆ, ಇವ್ರು ಓದ್ತಾ ಇದ್ದಾರೆ, ರಿಸಲ್ಟ್ ಟೆನ್ಷನ್, ಅಪ್ಪ ಅಮ್ಮನ ಟೆನ್ಷನ್, ಫ್ಯೂಚರ್ ಟೆನ್ಷನ್ ಅಂತ ನಿನ್ನ ಪಾಪದ ಮನಸ್ಸಿನ ಮೇಲೆ ಎಷ್ಟು ಅಂತ ಒತ್ತಡ ಹಾಕ್ತಿದ್ಯಾ? ಅಬ್ಬಾ, ಎಂಥ ಬೋರಿಂಗ್ ಕ್ಲಾಸ್ ಗುರು, ಕುಳಿತು ಕೇಳುವಷ್ಟು ಪೇಷನ್ಸ್ ಇಲ್ಲ. ಎದ್ಬಾ ಗುರು, ಬಂಕ್ ಹಾಕು. ನಿನ್ನ ಮನಸ್ಸಿಗೆ ಇಷ್ಟ ಇಲ್ಲದೆ ಇರುವಾಗ ಆ ಪಾಠವಾದರೂ ಹೇಗೆ ನಿನ್ನ ತಲೆಗತ್ತತ್ತೆ? ಯಾರೋ ನಿನ್ನ ಕ್ವಶನ್ ಮಾಡ್ತಾರೆ, ವೈ ಆರ್ ಯು ಅಬ್ಸೆಂಟ್ ಡೂಡ್? ಈಸ್ ದೇರ್ ಎನಿ ಇಂಪಾರ್ಟೆಂಟ್ ವರ್ಕ್ ಟು ಡೂ? ಮನಸ್ಸಲ್ಲಿ ನಿಂಗೆ ಯಾಕೆ ಬೇಕು ಗುರು ಅಂತ ಅಂದ್ಕೊಂಡು ಅವ್ರ ಎದುರುಗಡೆ ಸುಮ್ಮನೆ ಬಂಕ್ ಮಾಡಿದೆ ಗುರು, ಜಸ್ಟ್ ಮಾನಸಿಕ ನೆಮ್ಮದಿ ಬೇಕಿತ್ತು ಅಷ್ಟೇ ಅಂತ ಕಾಮಾಗ ಆನ್ಸರ್ ಮಾಡು. ಎಕ್ಸಾಮ್ ಹಿಂದಿನ ದಿನ ಹೊಸದಾಗಿ ರಿಲೀಸ್ ಆಗಿರುವ ಮೂವಿ ನೋಡಬೇಕು ಅಂತ ಮನಸ್ಸು ಮೊದಲೇ ಅಪ್ಲಿಕೇಶನ್ ಹಾಕಿರುತ್ತೆ. ಆದರೆ ನೀನು ಪುಸ್ತಕ ಮುಂದೆ ಇಟ್ಕೊಂಡು ಸರಿಯಾಗಿ ಓದದೆ ಮೂವಿ ಬಗ್ಗೆ ಚಿಂತೆ ಮಾಡ್ತಾ ಬರೀ ಡೌ ಮಾಡ್ತಿರ್ತೀಯ. ಬುಕ್ ಸೈಡ್ಗೆ ಇಟ್ಟು ಮೊದಲು ಮೂವಿ ನೋಡು, ಆತ್ಮತೃಪ್ತಿ ಆಯ್ತಾ? ನೆಕ್ಸ್ಟ್ ಪುಸ್ತಕ ಹಿಡಿ. ಒಂದೊಂದು ಕಾನ್ಸೆಪ್ಟು ತಟ್ ಅಂತ ತಲೆ ಹೊಕ್ಕತ್ತೆ. ಅಸೈನ್ಮೆಂಟ್ ಬರೆಯೋಕೆ ಇದೆ ಅಂತಾನೋ, ನೆಕ್ಸ್ಟ್ ವಾರ ಎಕ್ಸಾಮ್ ಬರ್ತಿದೆ ಅಂತಾನೋ, ಇವತ್ತು ಮನೆಯವರ ಜೊತೆ ಹೋಗ್ಬೇಕಿರೋ ಮದುವೆಗೆ ನಾನು ಬರಲ್ಲಪ್ಪ, ಓದೋಕಿದೆ ಬರೆಯೋಕಿದೆ ಅಂತ ಮಿಸ್ ಮಾಡ್ಕೊಂಡಿದ್ಯಾ ಅಂದರೆ ನಿನ್ನ ಲೈಫ್ ಪೂರ್ತಿ ವೇಸ್ಟ್ ಗುರು. ಡಬ್ಬಾ ಲೈಫ್ ನಿಂದು, ಕಿತ್ತೋಗಿರೋ ಲೈಫ್ ನಿಂದು. ಮುಂಬರುವ ಇಡೀ ವಾರ ಮದುವೆಗೆ ಹೋಗೋಕ್ಕಾಗಿಲ್ಲ ಅಂತ ಕೊರ್ಗಿ ಸಾಯ್ತಾ ಇರ್ತೀಯ ನೋಡು, ಅದಕ್ಕೆ ವರ್ಸ್ಟ್ ಲೈಫ್ ಅಂತ ಹೇಳೋದು. ನಿನ್ನ ಸುತ್ತಲೂ 4 ಜನ ಫ್ರೆಂಡ್ಸ್ ಇರ್ತಾರೆ. ಬಾ ಮಗ ಹರಟೆ ಹೊಡೆಯೋಣ ಅಂತ ಇದ್ರೆ, ನೋ ಮಗ ಲೈಬ್ರರಿ ಹೋಗಬೇಕು, ಬುಕ್ಸ್ ಓದಬೇಕು ಅಂತ ನಿರ್ಜೀವ ವಸ್ತುಗಳ ಜೊತೆ ಇದ್ದು ಸಜೀವ ಫ್ರೆಂಡ್ಸ್ ಜೊತೆ ಮಜಾ ಮಾಡೋದನ್ನು ಬಿಟ್ಟು ಹೋಗುವ ನಿನ್ನಂಥ ಮನಸ್ಥಿತಿಗೆ ತುಂಬ ಬೇಗ ಮಾನಸಿಕ ರೋಗ ಅಂಟಿಕೊಳ್ಳತ್ತೆ. ನೋಡ್ತಾ ಇರು. ರಾತ್ರಿ 10 ಗಂಟೆ ಆಯಿತು. ಜೋರ್ ನಿದ್ದೆ ಬರ್ತಾ ಇದೆ. ಯಾವನೋ ಒಬ್ಬ ಕಾಲ್ ಮಾಡಿ ಅವನ ಲೈಫ್ ಸ್ಟೋರಿ ಹೇಳಿ ತಲೆ ತಿಂತ ಇದ್ದಾನೆ. ಕಟ್ ಮಾಡು ಗುರು ಕಾಲ್ನ, ನಿಂಗೆ ನೀನು ಇಂಪಾರ್ಟೆಂಟ್. ನಾಳೆ ನಿದ್ದೆ ಇಲ್ಲದೆ ತಲೆ ತಿರುಗಿ ಬಿದ್ದು ಬಾಯಲ್ಲಿ ರಕ್ತ ಬಂದರೆ ಅವ ಬರ್ತಾನ ನಿನ್ನ ನೋಡ್ಕೊಳ್ಳೋಕೆ? ಇಲ್ಲ ತಾನೆ? ನಿನ್ನ ಬದುಕಲ್ಲಿ ಫಸ್ಟ್ ಪ್ರಿಫರೆನ್ಸ್ ನೀನು ಅಷ್ಟೇ. ಎಲ್ಲರ ಬಗ್ಗೆ ಯೋಚನೆ ಮಾಡು, ಆದರೆ ಎಲ್ಲದಕ್ಕಿಂತ ಮುಂಚೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡು.
ಏನ್ ಗುರು, ಯಾವಾಗ್ಲೂ ಒಬ್ನೇ ಕೂತಿರ್ತೀಯಾ, ಬಾ ನಮ್ ಜೊತೆ ಚಿಲ್ ಮಾಡೋಣ ಅಂತ ಯಾವನೋ ಒಬ್ಬ ಕರೀತಾನೆ. ನಿಂಗೆ ಇಷ್ಟ ಇಲ್ವಾ, ಹೋಗ್ಬೇಡ ಅಷ್ಟೇ. ಒಬ್ನೇ ಇರು, ಮಾಡೋ ಕೆಲಸ ಇಲ್ಲ ಅಂದ್ರೆ ಬಿತ್ಕೊಂಡು ಹೊರಳಾಡು. ಆದ್ರೆ ನಿನ್ನ ಮನಸ್ಸಿಗೆ ಇಷ್ಟ ಇಲ್ಲದೆ ಇರೋ ಯಾವ ಕೆಲಸನೂ ಮಾಡಬೇಡ. ಇವತ್ತು ಶುಕ್ರವಾರ, ಅಮ್ಮ ನಾನ್ ವೆಜ್ ತಿನ್ಬೇಡ ಅಂತ ಹೇಳಿ ಕಳಿಸಿದ್ದಾರೆ. ಆದರೂ ನಾನ್ ವೆಜ್ ತಿನ್ಬೇಕು ಅಂತ ಬಾಯಲ್ಲಿ ನೀರು ಬರ್ತಿದೆ. ಏನು ಹಿಂದೆ ಮುಂದೆ ನೋಡ್ತಿದ್ಯಾ, ಬಾ ತಿನ್ನು ಗುರು, ಅಮ್ಮಂಗೆ ಹೇಳಬೇಡ ಅಷ್ಟೇ. ಜಾಸ್ತಿ ತಿಂದರೆ ದಪ್ಪ ಆಗ್ತೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನನಗೆ ಇಷ್ಟ ಇರುವ ಎಲ್ಲ ಫುಡ್ಡನ್ನು ತ್ಯಾಗ ಮಾಡ್ತೀನಿ ಅನ್ನುವ ನಿರ್ಧಾರಕ್ಕೆ ಮಾತ್ರ ಬರಬೇಡ. ಒಂದಲ್ಲ ಒಂದಿನ ದೇಹಕ್ಕೆ ಫುಡ್ ಕಡಿಮೆ ಆಗಿ ವೆಯ್ಟ್ ಲಾಸ್ ಆಗಿ ಬೇಗ ಸತ್ತೋಗ್ತೀಯಾ, ನೆನ್ಪಿಟ್ಕೊ. ಮೊದಲು ನೀನು ಡಿಸೈಡ್ ಮಾಡು, ನಿಂಗೆ ನಿನ್ನ ದೇಹದ ಆಕೃತಿ ಇಂಪಾರ್ಟೆಂಟಾ ಅಥವಾ ನಿಂಗೆ ಇಷ್ಟ ಇರುವ ಫುಡ್ ಇಂಪಾರ್ಟೆಂಟಾ ಅಂತ. ಪ್ರಪಂಚದ ಕಾಮೆಂಟ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇರುವಷ್ಟು ದಿನ ನಿನ್ನ ಆತ್ಮಕ್ಕೆ ತೃಪ್ತಿ ನೀಡೋದನ್ನ ಮರಿಬೇಡ. ನನಗೆ ಚೆನ್ನಾಗಿ ಗೊತ್ತು, 20ನೇ ವರ್ಷದಲ್ಲಿ ಯಾರದಾದ್ರೂ ಮೇಲೆ ಕ್ರಶ್ ಆಗಿಲ್ಲದೆ ಇರೋಕೆ ಸಾಧ್ಯನೇ ಇಲ್ಲ ಅಂತ. ಯಾರಾದರೂ ನಿನ್ನ ಮನಸ್ಸಿಗೆ ಇಷ್ಟನಾ? ಚಪ್ಪಲಿ ಏಟು ತಿಂದ್ರೂ ಪರವಾಗಿಲ್ಲ, ಹೋಗಿ ಹೇಳು. ಪ್ರೀತಿನ ಹೇಳ್ಕೊಳ್ಳೇ ಇಲ್ಲ ಅನ್ನುವ ಕೊರಗಲ್ಲಿ ಇರುವ ನಿನ್ನ ಮನಸ್ಸಿಗೆ ಸ್ವಲ್ಪ ಮುಕ್ತಿ ಕೊಡು. ನಿನ್ನ ಮನಸ್ಸಿಗೆ ಇಷ್ಟ ಇಲ್ದಿರೋ ವ್ಯಕ್ತಿಗಳನ್ನ ಬಲವಂತವಾಗಿ ಮಾತಾಡ್ಸೋಕೆ ಹೋಗ್ಲೇಬೇಡ. ಜಸ್ಟ್ ಇಗ್ನೋರ್ ದೆಮ್. ಯಾರು ನಿಂಗೆ ಮನಸ್ಸಿಂದ ಇಷ್ಟನೋ ಅವರು ನಿನ್ನ ಮಾತಾಡ್ಸಿಲ್ಲ ಅಂದ್ರೂ ನೀನೇ ಅವರನ್ನು ಮಾತಾಡ್ಸು. ವಾಟ್ಸಪ್ಪಲ್ಲಿ ಡೈಲಿ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ಬೇಕು ಅಂತ ರೂಲ್ಸ್ ಏನಿಲ್ಲ. ಟಚ್ಚಲ್ಲಿ ಇಲ್ಲದೆ ಇರೋರ್ ಬರ್ತ್ಡೇಗೆ ವಿಶ್ ಮಾಡೋ ಅಗತ್ಯವೂ ಇಲ್ಲ. ನಿನ್ನ ಮನಸ್ಸಿಗೆ ತುಂಬ ಹತ್ರ ಆದೋರಿಗೋಸ್ಕರ ರಾತ್ರಿ ನಿದ್ದೆ ಬಿಡೋದ್ರಲ್ಲಿ ತಪ್ಪೇ ಇಲ್ಲ. ಜನರಿಗೆ ಇಷ್ಟ ಆಗಬೇಕು ಅಂತ ಜಾಸ್ತಿ ಫೇಕ್ ಆಗಿರೋಕೆ ಹೋಗಬೇಡ. ನಿನ್ನ ಮನಸ್ಸಾಕ್ಷಿಗೆ ನಿನ್ನೊಳಗಿನ ಪೋಲಿತನ, ಕಚಡತನ ಎಲ್ಲ ಗೊತ್ತು. ನಿಂಗೆ ನೀನು ಹೇಗಿರ್ಬೇಕು ಅನ್ಸುತ್ತೋ ಹಾಗೇ ಇರು. ಹಾಗಂತ ಬೇಕಂತ ಬೇರೆಯವರ ತಲೆ ಒಡೆಯೋಕೆ ಹೋಗಬೇಡ. ನಿನ್ನ ತಂಟೆಗೆ ಬಂದವರನ್ನ ಸುಮ್ಮನೆ ಬಿಡಬೇಡ. ನಿನ್ನಪ್ಪಂಗೆ ಬಿಟ್ಟು ಬೇರೆ ಯಾರಪ್ಪಂಗೂ ಹೆದರಬೇಡ. ನಿನ್ನ ಮನಸ್ಸಾಕ್ಷಿಗೆ ಅಡ್ಡ ಬಂದರೆ ನಿಮ್ಮಪ್ಪನ ಮಾತನ್ನು ಕೇಳಬೇಡ. ಲಾಸ್ಟಿಗೆ ಒಂದೇ ಒಂದು ಮಾತು, ನಿನ್ನ ಆತ್ಮನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ಬೇಡ. ನಿನಗಿಂತ ಬೇರೆ ಯಾರನ್ನು ಜಾಸ್ತಿಯಾಗಿ ಪ್ರೀತಿಸಬೇಡ. ನಿನ್ನ ಜೊತೆ ನೀನು ಬದುಕೋದನ್ನು ಬಿಡಬೇಡ. ಬೇರೆ ಯಾರಿಗೋಸ್ಕರನೂ ನಿನ್ನನ್ನು ನೀನು ಬಿಟ್ಕೊಡ್ಬೇಡ. ನಿನ್ನ ಆತ್ಮ ತೃಪ್ತಿ ಆಗದೆ ಸಾಯ್ಬೇಡ.